ಕಸ್ಟಮರ್ಸು ಬ್ರ್ಯಾಂಡಲ್ಲಿ ಇಟ್ ಶುಡ್ ಬಿ ಇನ್ ದರ್ ಮೈಂಡ್ ಸೆಟ್ ಲೈಕ್ ದಟ್ ಬಿಸ್ಲರಿ ನಾವು ಜಸ್ಟ್ ನೋ ಓನ್ಲಿ ಸಮ್ಮನ್ ಆಸ್ಕಿಂಗ್ ಅದು ಆ ಬಿಸ್ಲರಿ ಕೊಡ್ರಿಯಪ್ಪ, ಬಟ್ ಇಲ್ಲಿ ಅದು ಎಕ್ವಾಫಿನಾ ಬಾಟಲ್ ಇದೆ ನೋಡಿ, ಬ್ರ್ಯಾಂಡ್ ರಿಕಾಲ್ ಹೆಂಗಿದೆ. ಆ ಥರ ನಿಮ್ಮ ಕಂಪ್ನಿದೆ ಇಲ್ಲಾಂದರೆ ನಿಮ್ಮ FPO SGS ಒಂದು ಪ್ರಾಡಕ್ಟ್ ಮೇನ್ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ, ಆ ಪ್ರಾಡಕ್ಟ್ ಮೇಲೆ ನಿಮ್ಮದು ಆಲ್ಮೋಸ್ಟ್ 50% ಸೇಲ್ಸ್ ಇರಬೇಕು. 50% ಲೈಕ್ ಅಮೂಲ್ ಚೀಸು, ಅಮೂಲು ಅದೇ ಕೋಆಪ್ರೇಟಿವ್, ಫಾರ್ಮರ್ಸ್ ಕೋಆಪ್ರೇಟಿವ್ ಅಮೂಲು, ಅದೇ ಆಲ್ಮೋಸ್ಟ್ 50-55% ಅವ್ರದ್ದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಎಲ್ಲ ಬರೀ ಅಮೂಲ್ ಚೀಸೇ ಸೇಲ್ ಆಗುತ್ತೆ ಪ್ಯಾನ್ ಇಂಡಿಯಲ್ಲೇ. ಈಗ ವರ್ಲ್ಡ್ ವೈಡ್ ಇಟ್ಸ್ ಆಲ್ಮೋಸ್ಟ್ ಟಾಪ್ 10 ಕಂಪ್ನೀಸ್ ಆಫ್ ಫಾರ್ಮರ್ಸ್ ಅಮೂಲ್. ಅದೇ ಥರ ಫ್ರೂಟಿ, ಇದು ತುಂಬ ಮ್ಯಾಂಗೋ ಜ್ಯೂಸಸ್ ಬಂದಿದೆ, ಬಟ್ ಎಲ್ಲರೂ ಅದೇ ಫ್ರೂಟಿ ಕುಡಿಯೋಣ, ಅಲ್ಲೇ ಮಾಜಾ ಇರುತ್ತೆ, ಬಟ್ ಅವ್ರ ಫ್ರೂಟಿ ಅವ್ರ ಮೈಂಡಲ್ಲೇ ಸೆಟ್ ಆಗಿದೆ. ವಿ ಕ್ಯಾನ್ ಡೂ ಪ್ರೈಸಿಂಗ್, ವಿ ಕ್ಯಾನ್ ವರ್ಕ್ ಆನ್ ಎ ಕಾಸ್ಟ್ ಪ್ಲಸ್ ಮಾಡೆಲ್. ವಾಟ್ ಹಿಯರ್ ಐ ನಾಟ್ ಮೆನ್ಷನ್, ಬಟ್ ಕಾಸ್ಟ್ ನಿಮ್ಮ ಖರ್ಚು ಎಷ್ಟು ಬರ್ತದೆ ಆ ಪ್ರಾಡಕ್ಟ್ ಕಾಸ್ಟ್ ಪ್ಲಸ್ ಮೇಲೆ ಮಾರ್ಜಿನ್ ಆ್ಯಡ್ ಮೇಲೆ, ಆವಾಗ ನಿಮ್ಗೆ ಯಾವಾಗ ಲಾಸ್ ಆಗಲ್ಲ, it will be profit. You add for start with a minimum profit. Like suppose today jaggery in market is 400 rupees kg, 400 ರೂಪಾಯಿ kg ಇದೆ. ಸಪೋಸ್ ಮಂಡ್ಯ ಜಾಗ್ರಿ ನಾವು ಪ್ರಮೋಟ್ ಮಾಡ್ತೀವಿ, ನಾವು 350 or 360 ಪ್ರೈಸ್ ಮಾಡಬೇಕು ಫಸ್ಟ್ ಇನಿಷಿಯಲ್ ಆಫರ್. ಆ ಥರ ನೀವು ಮಾರ್ಕೆಟ್ ಎಂಟ್ರಿ ಫಸ್ಟ್ ಮೇನು ನೀವು ಕ್ವಾಲಿಟಿ ಇಟ್ ಶುಡ್ ಬಿ ಟಾಪ್ ಮೋಸ್ಟ್, ನಂಬರ್ 1 ಇರಬೇಕು. ಕ್ವಾಲಿಟಿ ಏನು ಕಾಂಪ್ರಮೈಸ್ ಮಾಡಬೇಡ, ಬಟ್ ನೀವು ಪ್ರೈಸಸ್ಸು ಮಾರ್ಕೆಟ್ ಎಂಟ್ರಿ ಟೈಮಲ್ಲಿ ನೀವು ಪ್ರೈಸು ಸ್ವಲ್ಪ ಲೋ ಇಟ್ಕೊಡಿ, ಆವಾಗ ನಿಮ್ಮ ಪ್ರಾಡಕ್ಟು ಎಕ್ಸೆಪ್ಟ್ ಆಗುತ್ತೆ ಕಸ್ಟಮರ್. ಸ್ಲೋಲಿ ಕಸ್ಟಮರ್ ಕಂಟಿನ್ಯೂ ಎಕ್ಸೆಪ್ಟೆನ್ಸ್ ಇದೆ, ಕಂಟಿನ್ಯೂ ಮಾಡ್ತಾರೆ, ಆವಾಗ ನೀವು ಸ್ಲೋಲಿ ನಿಮ್ಮ ಮೇನ್ ಪ್ರೈಸೆಲ್ಲ ರೀಚ್ ಆಗಿ ಅದೆಲ್ಲ ನಿಮ್ಮ ಲಾಸಸ್ ಎಲ್ಲ ಏನೂ ಲಾಸ್ ಆಗಲ್ಲ, ಕವರ್ ಆಗುತ್ತೆ. ಬಟ್ ಓವರ್ ಎ ಪೀರಿಯಡ್ ಟೈಮ್ ಯು ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಯು ಹ್ಯಾವ್ ಟು ಕಂಟಿನ್ಯೂ ಇಟ್.